ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂಜಿನಿಯರಿಂಗ್ಗೆ ಬಂದಮೇಲೆ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಒಂದೇ ಕ್ವಶನ್ ಕೇಳ್ತಾರೆ. ಅಕ್ಕ ಜಾವಾ ಕಲಿಬೇಕಾ, ಅಕ್ಕ ಪೈಥನ್ ಕಲೀಲಾ, ಇಲ್ಲಾಂದರೆ C++ ಕಲೀಲಾ, ಇಲ್ಲ ಯಾವ್ದು ಹೈಯೆಸ್ಟ್ ಪ್ಯಾಕೇಜ್ ಕೊಡುತ್ತೆ ಆ ಲ್ಯಾಂಗ್ವೇಜ್ ಹೇಳಕ್ಕ, ಇಲ್ಲಾಂದರೆ ಯಾವುದು ಫಾಸ್ಟೆಸ್ಟ್ ಪ್ಲೇಸ್ಮೆಂಟ್ ಕೊಡುತ್ತಕ್ಕ. ನಾನು ಫಸ್ಟ್ ಇಯರಲ್ಲಿ ಇದ್ದಾಗ ನನಗೂ ಸೇಮ್ ಡೌಟ್ ಇತ್ತು. ಓಕೆ, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಸರ್ಚ್ ಮಾಡಿದ್ರೆ ವಿಚ್ ಈಸ್ ದ ಬೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಟು ಲರ್ನ್ ಇನ್ ಫಸ್ಟ್ ಇಯರ್, ಏನಾದರೂ ಸರ್ಚ್ ಮಾಡಿದ್ರೆ ಜಾವಾ ಬೆಸ್ಟ್ ಅಂತ ಒಬ್ರು ಅಂತಾರೆ, ಒಬ್ರು ಪೈಥನ್ ಬೆಸ್ಟ್ ಅಂತಾರೆ, ಒಬ್ರು C++ ಕಲೀರಿ ತುಂಬ ಚೆನ್ನಾಗಿ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಎಲ್ಲ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿ ಬಿಡ್ತಾರೆ. ಆದರೆ ನಿಮಗೆ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಒಬ್ಬ ಪರ್ಸನ್ಗೆ ಹ್ಯಾಮರ್ ಇದೆ ಅಂತ ಅವನು ಇಂಜಿನಿಯರ್ ಆಗಿಬಿಡ್ತಾನಾ? ಇಲ್ಲಾಂದರೆ ಒಂದು ಮನುಷ್ಯನಿಗೆ ನೀವು ಒಂದು ಪೇಂಟ್ ಬ್ರಷ್ ಕೊಟ್ಟರೆ ಅವನು ಆರ್ಟಿಸ್ಟ್ ಆಗಿಬಿಡ್ತಾನಾ? ಇಲ್ಲ ತಾನೇ. ಸೊ ಟೂಲ್ ಇರಬೇಕು, ಆದರೆ ಆ ಟೂಲ್ ಯೂಸ್ ಮಾಡಿ ಏನು ಕ್ರಿಯೇಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೂಡ ಅದೇ ಥರ. ಲ್ಯಾಂಗ್ವೇಜ್ ಈಸ್ ಜಸ್ಟ್ ಅ ಟೂಲ್. ಪ್ಲೇಸ್ಮೆಂಟ್ ಕೊಡೋದು ಟೂಲ್ ಅಲ್ಲ. ಟೂಲ್ ಯೂಸ್ ಮಾಡಿ ಏನು ಕ್ರಿಯೇಟ್ ಮಾಡ್ತೀರಾ, ಕ್ರಿಯೇಟ್ ಮಾಡಿ ಏನು ವ್ಯಾಲ್ಯೂನ ಕೊಡ್ತೀರಾ ಅದು ಮ್ಯಾಟರ್ ಆಗುತ್ತೆ. ಇದನ್ನೇ ನಾನು ಇವತ್ತು ಹೇಳಬೇಕಂತ ಈ ವಿಡಿಯೋನ ಮಾಡಿದ್ದೇನೆ. ನಿಮಗೆ ಕ್ಲಿಯರ್ ಆಗಲಿ ಅಂತ ನಾನು ಪ್ರತಿಯೊಂದನ್ನು ಕ್ಲಿಯರ್ ಮಾಡ್ತಾ ಹೋಗ್ತೇನೆ. ಮತ್ತೆ ಏನಾದರೂ ನಿಮಗೆ ಡೌಟ್ಸ್ಗಳು ಉಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನಾನು ಪ್ರೀವಿಯಸ್ಲಿ ಹೇಳಿದ ರೀತಿ ಯಾವುದು ನನಗೆ ಜಾಸ್ತಿ ಕಮೆಂಟ್ಸ್ ಬರುತ್ತೆ ನಾನು ಆ ಟಾಪಿಕ್ ಮೇಲೆ ನೆಕ್ಸ್ಟ್ ವಿಡಿಯೋನ ಮಾಡ್ತಿರ್ತೀನಿ. ಆ್ಯಂಡ್ ಆಲ್ಸೋ ನಾನು ಇದನ್ನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಅಂತ ಮಾಡಿದ್ದೆ. ಆಲ್ಸೋ ಐ ವಾಂಟೆಡ್ ಟು ಥ್ಯಾಂಕ್ ಎವ್ರಿ ಒನ್. ನಮ್ಮ KA ಗುರು ಚಾನಲ್ 2K ರೀಚ್ ಆಗಿ 2K ಕ್ರಾಸ್ ಕೂಡ ಮಾಡಿದೆ. ಸೊ ಈ ಚಾನಲ್ನು ಕೂಡ ಜೂನ್ ಎಂಡ್ ಆಗೋವರೆಗೆ 2K ರೀಚ್ ಮಾಡಬೇಕಂತ ಟಾರ್ಗೆಟ್ ಇದೆ. ಸೊ ನೀವು ಎಷ್ಟು ನಮಗೆ ಸಪೋರ್ಟ್ ಮಾಡ್ತೀರಾ ಅದೇ ರೀತಿ ನಾನು ವೀಡಿಯೋಸ್ಗಳನ್ನು ತರ್ತಾ ಹೋಗ್ತೀನಿ. ರೈಟ್, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಆ್ಯಂಡ್ ಆಲ್ಸೋ ದ ಪೀಪಲ್ ಹೂ ವಾಂಟೆಡ್ ಆಪ್ಷನ್ ಎಂಟ್ರಿ ಲಿಸ್ಟ್ ಮೇಡ್ ಆಪ್ಷನ್ ಎಂಟ್ರಿ ಲಿಸ್ಟ್ ಆ್ಯಂಡ್ ಗಿವನ್ ಟು ದೆಮ್. ಇನ್ನೂ ಕೂಡ ಯಾರಿಗಾದರೂ ಆಪ್ಷನ್ ಎಂಟ್ರಿ ಹೆಲ್ಪ್ ಬೇಕಾದರೆ ನೀವು ನಮ್ಮನ್ನು ರೀಚ್ ಔಟ್ ಮಾಡ್ಬೋದು. ಯು ಕ್ಯಾನ್ ಪುಟ್ ಅ ಕಮೆಂಟ್ ಆರ್ ಎಲ್ಸ್ ಯು ಕ್ಯಾನ್ ಡೈರೆಕ್ಟ್ಲಿ DM me ಆನ್ ಇನ್ಸ್ಟಾಗ್ರಾಮ್. ಓಕೆ, ಎಸ್. ಸೊ ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ನಿಮಗೆ ಏನು ಕಲಿಬೇಕು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಲೆಟ್ಸ್ ಟೇಕ್ ವೆಬ್ ಡೆವಲಪ್ಮೆಂಟ್ ಆ್ಯಸ್ ಎನ್ ಎಕ್ಸಾಂಪಲ್. ಅಕ್ಕ ಏನಿದು ವೆಬ್ ಡೆವಲಪ್ಮೆಂಟ್ ನಂಗೆ ಗೊತ್ತಿಲ್ಲ ಅಂದರೆ, ಎಸ್, ಈಗ ಯಾರೋ ತುಂಬ ಜನ ನಾನು ಕಮೆಂಟಲ್ಲಿ ಹೇಳಿರೋದು ನೋಡಿದ್ದೀನಿ. ಅಕ್ಕ ನನಗೆ HTML ಬರುತ್ತೆ, ಐ ಆಮ್ ಫ್ರಮ್ CS ಬ್ಯಾಕ್ಗ್ರೌಂಡ್ ಅಕ್ಕ, ಐ ಹ್ಯಾವ್ ಲರ್ನ್ಡ್ HTML. ಸೊ ನೆಕ್ಸ್ಟ್ ನಾನು ಏನು ಲರ್ನ್ ಮಾಡಬೇಕು, ದ್ಯಾಟ್ಸ್ ಇನಫ್, ಇಲ್ಲಾಂದರೆ ಏನು ಮಾಡಬೇಕು ಅಂತೆಲ್ಲ ಕೇಳಿರೋದು ಕ್ವಶನ್ಸನ್ನು ನಾನು ನೋಡಿದ್ದೀನಿ. ಸೊ ಈಗ ನಿಮಗೆ HTML ಗೊತ್ತು, CSS ಗೊತ್ತಂತ ಅಂದ್ಕೊಳ್ಳೋಣ, ಜಾವಾ ಸ್ಕ್ರಿಪ್ಟ್ ಗೊತ್ತಂತ ಅಂದ್ಕೊಳ್ಳೋಣ. ಗ್ರೇಟ್. ಬಟ್ ರಿಕ್ರೂಟರ್ಗೆ ಇದು ಏನು ಬೆನಿಫಿಟ್ ಮಾಡುತ್ತೆ ಅದನ್ನು ವಿಚಾರ ಮಾಡಿ. ನಿಮಗೆ HTML ಟ್ಯಾಗ್ ಗೊತ್ತು ಅಂದರೆ ಸ್ಯಾಲ್ರಿ ಕೊಡ್ತಾರಾ? ಇಲ್ಲ. ನೀವು ಅದರಿಂದ HTML, CSS, ಜಾವಾ ಸ್ಕ್ರಿಪ್ಟನ್ನ ಅಪ್ಲಿಕೇಶನ್ ಮಾಡಿ ಒಂದು ವೆಬ್ಸೈಟನ್ನು ಮಾಡಿದ್ರೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ? ಎಸ್, ಇಟ್ ವಿಲ್ ಬಿ ಇಂಪ್ಯಾಕ್ಟ್ಫುಲ್. ಲೈಕ್ ಪೋರ್ಟ್ಫೋಲಿಯೋ ವೆಬ್ಸೈಟ್ ಆಗಿರ್ಬೋದು, ಕಾಮರ್ಸ್ ವೆಬ್ಸೈಟ್ ಆಗಿರ್ಬೋದು, ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇಲ್ಲಾಂದರೆ ಕೌನ್ಸಿಲಿಂಗ್ ಪೋರ್ಟಲ್, ಡ್ಯಾಶ್ ಬೋರ್ಡ್. ಅಕ್ಕ ಈಗೆಲ್ಲವೆಲ್ಲ ಕ್ರಿಯೇಟ್ ಮಾಡಿದ್ದಾರೆ, ನಾವು ಮಾಡಿ ಏನು ಮಾಡೋದು? ಇಟ್ಸ್ ಯುವರ್ ಪ್ರಾಕ್ಟೀಸ್ ಬ್ರೋ. ವೈ? ಬಿಕಾಸ್ ನೋಡಿ, ಈಗ ಎಲ್ಲ ಕ್ರಿಯೇಟ್ ಆಗಿದೆ ಅಂತ ನಾವು ಮಾಡದೆ ಹೋದರೆ, ಈಗ ಹೆಸರು ಕೇಳಿದ್ದೀರಾ, ಕ್ಲೋನ್ ವೆಬ್ಸೈಟ್ ಕ್ಲೋನ್ ಅಂತ ಹೇಳ್ತಾರೆ. ಬಟ್ ನಾನೇನು ರೆಕಮೆಂಡ್ ಮಾಡೋದಿಲ್ಲ. ಕಂಪ್ಲೀಟಾಗಿ AI ಇಂದ ಕಂಪ್ಲೀಟಾಗಿ ಈಗ ಇನಿಷಿಯಲಿ ನೀವು ಲರ್ನ್ ಮಾಡ್ತಾ ಇದ್ದರೆ ಯು ಕ್ಯಾನ್ ಯೂಸ್ AI, ಬಟ್ ಟು ಲರ್ನ್, ನಾಟ್ ಟು ಬಿಲ್ಡ್ ಥಿಂಗ್ಸ್ ಬೈ AI. ಬಿಕಾಸ್ ನಿಮಗೆ ಈಗ ಬೇಸಿಕ್ಕಿಂದ ಅದು ಏನು ಅಂತ ಅರ್ಥ ಆಗಲಿಲ್ಲ ಅಂದರೆ ದೆನ್ ಇಟ್ ವಿಲ್ ಬಿ ನೋ ಯೂಸ್ಫುಲ್. ಲೈಕ್ ಈಗ ವೈಬ್ ಕೋಡಿಂಗ್ ಅಂತ ಹೆಸರು ಕೇಳಿದ್ದೀರಾ, ಇನ್ನೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಐ ವಿಲ್ ಲೆಟ್ ಯು ನೋ ಗೈಸ್. ಓಕೆ, ಬಟ್ ಈ ವಿಡಿಯೋನ ಆ ಕಡೆ AI ಹತ್ರ ತೊಗೊಂಡು ಹೋದರೆ ತುಂಬ ಚೇಂಜಸ್ ಆಗ್ತವೆ. ಸೊ ಐ ವಾಂಟೆಡ್ ಟು ಫಸ್ಟ್ ಎಕ್ಸ್ಪ್ಲೇನ್ ಯು ವಾಟ್ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್. ಓಕೆ, ಎಸ್. ಕಾಮರ್ಸ್ ವೆಬ್ಸೈಟ್ ಮಾಡಿದ್ರೆ, ಡ್ಯಾಶ್ ಬೋರ್ಡ್ ಮಾಡಿದ್ರೆ, ಯಾವುದಾದ್ರೂ SaaS ಅಪ್ಲಿಕೇಶನ್ ಮಾಡಿದರೆ ಆವಾಗ ಕಂಪ್ಲೀಟ್ ಸ್ಟೋರಿನೇ ಚೇಂಜ್ ಆಗಿಬಿಡುತ್ತೆ. ಯಾಕಂದರೆ ರಿಕ್ರೂಟರ್ ನೋಡೋದು ನಾಲೆಜ್ ಅಲ್ಲ, ಎಕ್ಸಿಕ್ಯೂಷನ್ ನೋಡ್ತಾರೆ. ಸೊ ರಿಮೆಂಬರ್ ದ್ಯಾಟ್ HTML, CSS, JS ಕಲಿತ್ಬಿಟ್ರೆ ಅದು ಏನು ಅಷ್ಟು ದೊಡ್ಡ ಅಚೀವ್ಮೆಂಟ್ ಅಲ್ಲ. ಬಟ್ ಅದನ್ನು ನೀವು ಅಪ್ಲಿಕೇಶನ್ ಮಾಡಿ ಏನಾದರೂ ವೆಬ್ಸೈಟ್ ಬಿಲ್ಡ್ ಮಾಡಿದ್ರೆ ಅದು ಒಂದು ಅಚೀವ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೊತ್ತಾಯ್ತಾ? ಎಸ್, ದಿಸ್ ಈಸ್ ದ ಮೇನ್ ಥಿಂಗ್. ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್. ಲೈಕ್ ಇನ್ನೂ ನೋಡ್ಬೋದು ನೀವು. ಇವಾಗ ಪೈಥನ್ ಬಗ್ಗೆ ಮಾತಾಡೋಣ.
ಈಗ ಎಲ್ಲರೂ ಹೇಳಿದ್ದು ಕೇಳಿದ್ದೀರಾ. ಆ್ಯಂಡ್ ಆಲ್ಸೋ ಐ ಆಲ್ಸೋ ಸಜೆಸ್ಟೆಡ್ ಸಮ್ ಆಫ್ ಮೈ ಸ್ಟೂಡೆಂಟ್ಸ್ ಆಲ್ಸೋ. ಲೈಕ್ ಏನಂತ ಹೇಳಿದೆ, ಯಾವ ಲ್ಯಾಂಗ್ವೇಜ್ ಕಲಿಯೋದು ಅಂತ ಬಂದಾಗ ನಾನು ಏನು ಹೇಳ್ತಿದ್ದೆ, ಪೈಥನಿಂದ ಸ್ಟಾರ್ಟ್ ಮಾಡಿ ಅಂತ. ಐ ಹ್ಯಾವ್ ಆಲ್ಸೋ ಸ್ಟಾರ್ಟೆಡ್ ವಿತ್ ಪೈಥನ್ ಇಟ್ ಸೆಲ್ಫ್. ಯಾಕಕ್ಕ ಅಂತ ಕೇಳ್ಬೋದು. ಪೈಥನ್ ಈಗ ಏನಾಗುತ್ತೆ, ನಾನು ಆ್ಯಕ್ಚುಲಿ ಫ್ರಮ್ PCMB ಬ್ಯಾಕ್ಗ್ರೌಂಡ್, ಓಕೆ. ಆಮೇಲೆ ಈಗ ಏನಾಯಿತು, ಸ್ಟಾರ್ಟಿಂಗ್ ನಾನು ನನ್ನ ಸೀನಿಯರ್ಸ್ ಇಂತ್ರ ಕೇಳಿರ್ಬೋದು, ಯಾರೇ ಇರಲಿ, ನಾನು ಕೂಡ ಮೊಬೈಲಲ್ಲಿ ನೋಡಿ ಏನು ಡಿಸೈಡ್ ಮಾಡಿದ್ದಂದರೆ ಪೈಥನ್ನೇ ಲರ್ನ್ ಮಾಡಬೇಕಂತ ಡಿಸೈಡ್ ಮಾಡಿದೆ. ಯಾಕಂದರೆ ಆಸ್ ಆಫ್ ನೌ ಯು ಆಲ್ ನೋ, ಫಸ್ಟ್ ನೀವು ಕಲಿಯಕ್ಕೆ ಹೋದಾಗ ಪೈಥನ್ ಈಸಿ ಆಗುತ್ತೆ ಅಂತ ಹೇಳ್ತಾರೆ. ಎಸ್, ಆ್ಯಕ್ಚುಲಿ ಇಟ್ಸ್ ಟ್ರೂ. ವೈ? ಬಿಕಾಸ್ ಅದರ ಸಿಂಟೆಕ್ಸ್ ಏನಿದೆ, ಸಿಂಟೆಕ್ಸ್ ಅಂದರೆ ಏನಕ್ಕ ಅಂತ ಕೇಳ್ಬೋದು. ಸಿಂಟೆಕ್ಸ್ ಅಂದರೆ ನೀರಿನ ಸಿಂಟೆಕ್ಸ್ ಅಲ್ಲ. ಸಿಂಟೆಕ್ಸ್ ಅಂದರೆ ನಾವು ಕೋಡ್ ಬರಿತೀವಲ್ಲ, ಅದ್ರದ್ದು ಒಂದು ರೀತಿ ಇರುತ್ತೆ. ಅಂದರೆ ಅದ್ರದ್ದೊಂದು ಪ್ಯಾಟರ್ನ್ ಅಂತ ಹೇಳ್ಬೋದು. ಅದಕ್ಕೆ ಸಿಂಟ್ಯಾಕ್ಸ್ ಅಂತ ಕರೀತಾರೆ. ಓಕೆ, ಇದು ನಾನು ಇನ್ನು ಕೋಡಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಯು ಗೈಸ್ ಎವ್ರಿಥಿಂಗ್, ಬಟ್ ಐ ವಾಂಟ್ ಪ್ರಾಪರ್ ರೆಸ್ಪಾನ್ಸ್ ಫ್ರಮ್ ಆಲ್ ಆಫ್ ಯು ಗೈಸ್. ಓಕೆ, ಇಫ್ ಐ ಗೆಟ್ ಪ್ರಾಪರ್ ರೆಸ್ಪಾನ್ಸ್ ಆ್ಯಂಡ್ ಐ ವಿಲ್ ಬಿ ಮೇಕಿಂಗ್ ವಿಡಿಯೋಸ್ ಆನ್ ಸಚ್. ಓಕೆ, ಸೊ ಪೈಥನ್ ಸಿಂಟೆಕ್ಸ್ ಏನಿದೆ, ಈಸಿ ಇದೆ. ಈಸಿ ಅಂದರೆ ಏನು, ನಾರ್ಮಲ್ ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ಥರ ಬರೆಯೋ ಥರ ಇದೆ ಕಂಪೇರ್ಡ್ ಟು ಅದರ್ ಲ್ಯಾಂಗ್ವೇಜಸ್. ಸೊ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ರೆಕಮೆಂಡ್ ಯು ಪೈಥಾನ್ ಇಫ್ ಯು ಆರ್ ಅ ಬಿಗಿನರ್. ಓಕೆ, ನಾನು ಕೂಡ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಇನ್ ದಿಸ್ AI ಎರಾ, ಓಕೆ, AI ಎರಾ ಅಂದರೆ ಯಾಕೆ ಹೇಳ್ತಿರಕ್ಕ ಅಂದರೆ, ಆ್ಯಸ್ ಯು ಆಲ್ ನೋ, ಈಗ ChatGPT ಇಲ್ಲ ಯಾವುದೇ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಎಲ್ಲ ಸ್ಟಾರ್ಟಿಂಗ್ ಬಿಲ್ಡ್ ಮಾಡೋದು ಪೈಥನ್ ಆ್ಯಂಡ್ ಇಟ್ಸ್ ಲೈಬ್ರರೀಸ್ ಅಂತ. ಲೈಬ್ರರೀಸ್ ಅಂದರೆ ಏನಕ್ಕ ಅಂತ ಕೇಳ್ಬೋದು. ದೇರ್ ಆರ್ ಮೆನಿ jargons which you all don't know, but I will clear you on upcoming videos. Okay, ಪೈಥನ್ ಆ್ಯಂಡ್ ಇಟ್ಸ್ ಲೈಬ್ರರೀಸಲ್ಲಿ ನಮಗೆ ನಂಪೈ ಬರುತ್ತೆ, ಪಾಂಡಾಸ್ ಬರುತ್ತೆ, ಅದೇ ರೀತಿ ತುಂಬ ಬರ್ತವೆ. ಸೊ ಯೂಸಿಂಗ್ ದ್ಯಾಟ್ ಓನ್ಲಿ ದೀಸ್ AI models have been created. Okay, not only one Python itself, but Python is the major language which is used. Okay, so because of that it will be useful ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಫ್ ಯು ಆರ್ ಅ ಬಿಗಿನರ್, ಐ ವಿಲ್ ಸಜೆಸ್ಟ್ Python to start with. ಓಕೆ, ಇಲ್ಲಕ್ಕ ನಾನು ಮೊದಲೇ CS ಬ್ಯಾಕ್ಗ್ರೌಂಡ್ ಇದ್ದೆ, ಯಾವುದು C++ ಇಲ್ಲಾಂದರೆ C ಈ ರೀತಿ ಗೊತ್ತಿದೆ ಅಂದರೆ ಯು ಕ್ಯಾನ್ ಕಂಟಿನ್ಯೂ ವಿತ್ ದ್ಯಾಟ್ ಆಲ್ಸೋ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್ ಕ್ವಶನ್, ಯು ಕ್ಯಾನ್ ಆಲ್ಸೋ ಕಮೆಂಟ್ ಬಿಲೋ. ಐ ವಿಲ್ ಬಿ ರಿಪ್ಲೈಯಿಂಗ್ ಟು ಆಲ್ ಆಫ್ ಯು ಗೈಸ್. ಈಗ ಏನೋ ನೀವು ಖಾಲಿ ಇದ್ದೀರಾ ಅಂತ ಒಂದು 2 to 3 days ಕೂಡ್ತೀರಾ, ಪೈಥನ್ನ ಮುಗಿಸೋದಂದ್ರೆ ಏನು, ನಿಮ್ಮ ತಲೆಯಲ್ಲಿ ಒಂದು ವಿಡಿಯೋ ಚಾಲೋ ಮಾಡ್ತೀರಾ. ಇಟ್ ಮೇ ಬಿ ಅಪ್ನಾ ಕಾಲೇಜ್ ಆರ್ ಎನಿ ಅದರ್ ಕೋಡ್ ವಿತ್ ಹ್ಯಾರಿ, ಯಾವುದೋ ಒಂದು ವಿಡಿಯೋ ಚಾಲೋ ಮಾಡಿ ಅದು 6 to 8 hours ಏನಿರುತ್ತೆ ಅದನ್ನು ಮುಗಿಸಿ, ಅಕ್ಕ ನಾನು ಲ್ಯಾಂಗ್ವೇಜ್ ಮುಗಿಸ್ಬಿಟ್ಟೆ, ನೆಕ್ಸ್ಟ್ ಏನು ಮಾಡೋದು ಅಂತ ನೀವು ಕೇಳ್ತೀರಾ. ಬಟ್ ಅದು ರಿಯಾಲಿಟಿ ಅಲ್ಲ. ಯಾಕಕ್ಕ ಅಂತ ನೀವು ಕೇಳ್ಬೋದು. ದಟ್ ಈಸ್ ದ ವಿಡಿಯೋ ಟ್ರ್ಯಾಪ್ ಅಂತ ಹೇಳ್ಬೋದು. ನಿಮಗೆ ಅದನ್ನು ನೋಡಿದ ತಕ್ಷಣ ನನಗೆಲ್ಲ ಬರುತ್ತೆ ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನೀವು ಏನಾದರೂ ನಾನು ಟಾಸ್ಕ್ ಕೊಟ್ಟರೆ ಕುಂತು ಬಿಲ್ಡ್ ಮಾಡು, ನೀವು ಏನೇನು ಕಲ್ತಿದ್ದೀರಾ ಅದನ್ನು ತೊಗೊಂಡು ಬಿಲ್ಡ್ ಮಾಡು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಆವಾಗ ನಿಮಗೆ ಯಾವುದೇ ಥರದ, ಈಗ ಲೂಪ್ಸ್ ಕಲ್ತಿದ್ದೀರಾ, ಲೂಪ್ಸ್ ಸಿಂಟ್ಯಾಕ್ಸೇ ನೆನಪಾಗೋದಿಲ್ಲ. ಸೊ ಆ ರೀತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಿಕಾಸ್ ಆಫ್ ದ್ಯಾಟ್ ಓನ್ಲಿ learning language is not completely the big achievement, but implementing that is the big achievement. Implementation ಹೇಗೆ ಮಾಡೋದು ಅಂದರೆ, that's what ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡೋದು. ಸೇಮ್ ಯಾರೋ ಒಂದು ಮಾಡಿದಾರಂದರೆ ಅದನ್ನೇ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡೋದು, ಬಟ್ ನಾಟ್ ಎಕ್ಸಾಕ್ಟ್ಲಿ ಪರ್ಫೆಕ್ಟ್, ಬಿಕಾಸ್ ಯು ಆರ್ ಇನ್ ಲರ್ನಿಂಗ್ ಫೇಸ್ನಲ್ಲಿ ಎಷ್ಟು ಮಿಸ್ಟೇಕ್ ಆಗುತ್ತೆ ಅಷ್ಟು ಮಾಡಿ, ದ್ಯಾಟ್ಸ್ ಆಲ್ ಓಕೆ. ಈಗ ನೀವು AI ಚಾಟ್ಬೋಟ್ ಮಾಡಿದ್ರಿ, ಇಲ್ಲಾಂದರೆ ಮಷಿನ್ ಲರ್ನಿಂಗ್ ಮಾಡೆಲ್ ಮಾಡಿದ್ರಿ, ಇಲ್ಲಾಂದರೆ ಆಟೋಮೇಷನ್ ಟೂಲ್ಸನ್ನು ಕ್ರಿಯೇಟ್ ಮಾಡಿದ್ರಿ, ಡೇಟಾ ಅನಾಲಿಟಿಕ್ಸ್ ಪ್ರಾಜೆಕ್ಟನ್ನು ಯಾವುದಾದ್ರೂ ಮಾಡಿದ್ರಿ, ಯಾವುದಾದ್ರೂ ರೆಕಮೆಂಡೇಶನ್ ಇಂಜಿನ್ ಮಾಡಿದ್ರಿ ಅಂದರೆ ದ್ಯಾಟ್ಸ್ ಅ ಬಿಗ್ ಅಚೀವ್ಮೆಂಟ್. ಓಕೆ, ಸೊ ಇದನ್ನೇ ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೇನೆ. ನೀವು ಯಾವುದೋ ಒಂದು ಲ್ಯಾಂಗ್ವೇಜನ್ನು 6 to 8 hours ವಿಡಿಯೋ ನೋಡಿ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ದ್ಯಾಟ್ಸ್ ನಾಟ್ ಅ ಬಿಗ್ ಅಚೀವ್ಮೆಂಟ್. ಯಾವಾಗ ನೀವು ಇಂಪ್ಲಿಮೆಂಟೇಷನ್ ಮಾಡ್ತೀರಾ ಆವಾಗಲೇ ನಿಮ್ಗೆ ಗೊತ್ತಾಗೋದು ಎಷ್ಟು ಲ್ಯಾಂಗ್ವೇಜ್ ಗೊತ್ತಾಗಿದೆ ಅಂತ. ಈಗ ಮೇನ್ಲಿ ನೀವು ಹೇಗೆ ಥಿಂಕ್ ಮಾಡಬೇಕಂದ್ರೆ, ಈಗ ಅಕ್ಕ ನಾನು ಜಾವಾ ಕಲಿಬೇಕಾ, ಪೈಥನ್ ಕಲಿಬೇಕಾ, C++ ಕಲಿಬೇಕಾ ಅನ್ನೋಕ್ಕಿಂತ ನಿಮಗೆ ಏನಿರಬೇಕು, ನಾನು ಮುಂದೆ ಈಗ AI ಇಂಜಿನಿಯರ್ ಆಗೋದಾ, ಇಲ್ಲಾಂದರೆ ನಾನು ಫುಲ್ ಸ್ಟ್ಯಾಕ್ ಮಾಡಲಾ. ಫಸ್ಟ್ ನನಗೂ ಕೂಡ ಹೀಗೆ ಕನ್ಫ್ಯೂಸ್ ಆಗ್ತಾ ಇತ್ತು, ಅಕ್ಕ ಹೇಗೆ ಗೊತ್ತಾಗುತ್ತೆ ನನಗೆ, ನಾನು ಈಗ AI ಇಂಜಿನಿಯರೇ ಮಾಡಬೇಕಾ, ಇಲ್ಲಾಂದರೆ ನಾನು ಈಗ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಮೇಲೇ ವರ್ಕ್ ಮಾಡಬೇಕಾ, ಇಲ್ಲಾಂದರೆ ಬ್ಯಾಕ್ ಎಂಡೇ ಕಲಿಬೇಕಾ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ಒನ್ ಆಫ್ ದ ವೇ ಐ ಹ್ಯಾವ್ ಫೌಂಡ್ ಇಸ್, ನಾನು ಪೈಥನ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಅದರ ಮೇಲೆ ಪ್ರೊಜೆಕ್ಟ್ಸ್ನ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ್ಯಸ್ ಯು ಎಕ್ಸ್ಪ್ಲೋರ್ ಯು ವಿಲ್ ಗೆಟ್ ಟು ನೋ ವಾಟ್ ಈಸ್ ದೇರ್ ಇನ್ ದ್ಯಾಟ್. ಓಕೆ, ನಾನು ಏನು ಬಿಲೀವ್ ಮಾಡ್ತೀನಿ, ನೀವು ಎಕ್ಸ್ಪ್ಲೋರ್ ಮಾಡಿದಾಗೆ ನಿಮ್ಮ ಇಂಟ್ರೆಸ್ಟ್ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಪ್ಯಾಷನ್ ಗೊತ್ತಾಗುತ್ತೆ. ಈಗ ನೀವು
ಸ್ಟಾರ್ಟೇ ಮಾಡಲಿಲ್ಲ ಅಂದರೆ, ನಾನು ಇದನ್ನು ಮೊದಲೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಏನಾದರೂ ತಿಂದು ನೋಡಿದ್ರೆ ಅದು ಟೇಸ್ಟ್ ಇದೆಯಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ವೈ? ಬಿಕಾಸ್ ದ ಥಿಂಗ್ ಈಸ್, ಕಾಲೇಜಲ್ಲಿ ಕಂಪ್ಲೀಟಾಗಿ ಯಾವುದು ನಿಮಗೆ 100/100 ಏನೂ ಹೇಳ್ಕೊಡೋದಿಲ್ಲ. ದ್ಯಾಟ್ಸ್ ಓನ್ಲಿ ದ ಥಿಂಗ್, ಹಾರ್ಶ್ ಪಾರ್ಟ್ ಐ ವಾಂಟ್ ಟು ಟೆಲ್ ಯು ಗೈಸ್. ಈಗ ನಿಮಗೆ ಒಂದು ಸಬ್ಜೆಕ್ಟ್ ಇದ್ರೆ, ಈಗ ನಮಗೆ ಪೈಥನ್ ಅಂತಲೇ ಇತ್ತು, ಬಟ್ ನನಗೆ ಅಲ್ಲಿ ಅರ್ಥ ಆಗಿರೋದು 25% ಅಂತ ಹೇಳ್ಬೋದು ಔಟ್ ಆಫ್ 100%. ಉಳಿದಿದ್ದೆಲ್ಲ ಎಲ್ಲಿ ಕಲಿತೆ? ಇಟ್ಸ್ ಮೊಬೈಲ್. ಓಕೆ, ದ್ಯಾಟ್ಸ್ ವಾಟ್ ದ ಟ್ರೂ ರಿಯಾಲಿಟಿ. ಬಿಕಾಸ್ ನೀವು ಎಲ್ಲ ಪ್ರೊಫೆಸರಿಂದ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಬರೋದಿಲ್ಲ. ಸೊ ನೀವು ಸ್ಟಾರ್ಟ್ ಮಾಡಿ. ಓಕೆ, ಐ ಸಜೆಸ್ಟ್ ಯು. ಓಕೆ, ಹೂ ಆರ್ ವಾಚಿಂಗ್ ದ ವಿಡಿಯೋ ಟಿಲ್ ನೌ, ಈಗ ಹೋಗಿ ಕಮೆಂಟ್ ಮಾಡಿ, ಅಕ್ಕ ಐ ವಿಲ್ ಸ್ಟಾರ್ಟ್ ಫ್ರಮ್ ಟುಡೇ, ಐ ವಿಲ್ ಟ್ರೈ ಮೈ ಬೆಸ್ಟ್ ಅಂತ. ಇಟ್ಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ಯು, ಇಟ್ಸ್ ಆಲ್ಸೋ ಬಿಕಾಸ್ ಆಫ್ ಯುವರ್ ಪೇರೆಂಟ್ಸ್ ಹೂ ಆರ್ ಸ್ಟ್ರಗ್ಲಿಂಗ್ ಡೇ ಆ್ಯಂಡ್ ನೈಟ್ ಫಾರ್ ಯು. ಓಕೆ, ಸೊ ಐ ಆಮ್ ಟೆಲ್ಲಿಂಗ್, ಇವತ್ತಿಂದ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, go and put the comment now itself, akka I am going to start anta. I will be happy to see those comments. And I am also working, I am also building the projects daily and also working on it. So ನಾನು ಕೂಡ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಅದರಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು. ನನ್ನ ಪ್ರೊಜೆಕ್ಟ್ಸ್ ಇಲ್ಲಾಂದರೆ ನಿಮಗೂ ಕೂಡ ಒಂಥರ ಎಕ್ಸ್ಪೋಜರ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಫ್ ಐ ಸ್ಟಾರ್ಟ್ ವಿತ್ ದಟ್, ಸೊ ಐ ವಿಲ್ ಟೆಲ್ ಯು ಗೈಸ್, ಯು ಕ್ಯಾನ್ ಆಲ್ಸೋ ಜಾಯಿನ್ ಮೀ ಇನ್ ಬಿಲ್ಡಿಂಗ್ ಸಮ್ ಪ್ರೊಜೆಕ್ಟ್ಸ್. ಓಕೆ, ಆಮೇಲೆ ಇನ್ನೂ ಕೂಡ ಲಿಂಕ್ಡ್ಇನ್ ಯಾರು ಓಪನ್ ಮಾಡಿಲ್ಲ, ಎಸ್, ಲಿಂಕ್ಡ್ಇನ್ ವಿಡಿಯೋ ಬೇಕಂದರೆ ಐ ವಿಲ್ ಬಿ ಮೇಕಿಂಗ್. ಸೊ ಎಕ್ಸಾಕ್ಟ್ಲಿ ಏನು ಮಾಡಬೇಕಂತ, ಸೊ ಮೇನ್ಲಿ ಏನು ಫೋಕಸ್ ಮಾಡಬೇಕಂತ ಐ ವಿಲ್ ಬಿ ಡೂಯಿಂಗ್. ಸೊ ಯುವರ್ ರೈಟ್ ಗೋಲ್ ಅಂತ ಇಲ್ಲಿ ಹಾಕಿದ್ದೀನಿ. ಇಲ್ಲಾಂದರೆ ನಿಮಗೆ ಇನ್ನೂ ಕೂಡ ಯಾರಿಗೂ ಕೂಡ ನಾನು ಹೀಗೆ ಮಾಡಬೇಕು, ಇಲ್ಲಾಂದರೆ ಇದೇ ಮಾಡಬೇಕು, ಇಲ್ಲಾಂದರೆ ಆ್ಯಪ್ ಡೆವಲಪ್ಮೆಂಟೇ ಮಾಡಬೇಕು, ಆ್ಯಂಡ್ರಾಯ್ಡ್ ಡೆವಲಪ್ಮೆಂಟೇ ಮಾಡಬೇಕು, ಈ ರೀತಿಯಾಗಿ ಇನ್ನೂ ಯಾರಿಗೂ ಗೊತ್ತಿರಲ್ಲ. ದ್ಯಾಟ್ಸ್ ಆಲ್ ನಾರ್ಮಲ್. ಬಟ್ ಹೇಗೆ ಕಂಡುಹಿಡಿಯೋದು? ಇಫ್ ಯು ಸ್ಟಾರ್ಟ್ ವಿತ್ ಒನ್ ಥಿಂಗ್ ಯು ವಿಲ್ ಬಿ ಗೆಟಿಂಗ್ ಇಟ್. ಓಕೆ, ಫಸ್ಟ್ ಸ್ಟಾರ್ಟ್ ಮಾಡಿ. ಬರೀ ಯೋಚನೆ ಮಾಡೋದು, ಬರೀ ಟ್ಯುಟೋರಿಯಲ್ಸ್, ಇಲ್ಲಾಂದರೆ ಬರೀ ರೋಡ್ ಮ್ಯಾಪ್ಸ್ ವಿಡಿಯೋ ನೋಡೋದು, ದೇರ್ ವಿಲ್ ಬಿ ನೋ ಯೂಸ್ಫುಲ್ ಆಫ್ ದ್ಯಾಟ್. ರೈಟ್, ಇಷ್ಟು ಕ್ಲಿಯರ್ ಆಯ್ತಂತ ಅನ್ಕೋತೀನಿ. ಮೇನ್ ಹಿಯರ್ ಯು ಕ್ಯಾನ್ ಸಿ ವಾಟ್ ಗೆಟ್ಸ್ ಯು ಪ್ಲೇಸ್ಡ್. ದ ಮೇನ್ ಥಿಂಗ್ ಆಫ್ ದ ವಿಡಿಯೋ ಇಸ್ ದಿಸ್ ಓನ್ಲಿ. ಮೇನ್ಲಿ ನೀವು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಗ್ರಿಪ್ ಮಾಡ್ಕೋಬೇಕು. ಅಕ್ಕ ನಾನೀಗ ಈ ಲ್ಯಾಂಗ್ವೇಜನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ನೆಕ್ಸ್ಟ್ ನನಗೆ ಈಗ ಬೇರೆ ಲ್ಯಾಂಗ್ವೇಜ್ ಬೇಕಂದರೆ, ಎಸ್, ಯು ಕ್ಯಾನ್ ಸ್ವಿಚ್ ವಿದಿನ್ ಅ ವೀಕ್. ಓಕೆ, ಕಂಪ್ಲೀಟ್ಲಿ ನೀವು ಸ್ವಿಚ್ ಮಾಡ್ಕೋಬೋದು ಒಂದು ಲ್ಯಾಂಗ್ವೇಜ್ ಗ್ರಿಪ್ಪನ್ನ ಇಟ್ಕೊಂಡ್ರೆ. ಓಕೆ, ದ್ಯಾಟ್ಸ್ ವಾಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. By that language, with your skills, you have to build the project. Then you will get some internship. Okay, internship first year allu padkobodu, second year allu padkobodu. It completely depends on you. But in first year, it's completely difficult. Okay, yeah. And also, after internship, there will be a placement. But no one guarantees you the placement. It's only you are going to struggle. You are going to do it. Okay. That's it. What you build matters more than what you learn. That's the main quote what I can give for you all guys. And this is what the complete video is all about. ಇಷ್ಟು ಕ್ಲಿಯರ್ ಆಯ್ತಂತ ಅನ್ಕೋತೀನಿ. ಇನ್ನೂ ಏನಾದರೂ ಉಳಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಯಾವ ವಿಡಿಯೋ ಬೇಕು ನೆಕ್ಸ್ಟು ಅಂತ ಕಮೆಂಟ್ ಮಾಡಿದ್ರೆ ಐ ವಿಲ್ ಬಿ ಮೇಕಿಂಗ್ ದ ನೆಕ್ಸ್ಟ್ ವಿಡಿಯೋ ಆನ್ ದ್ಯಾಟ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.